ಇನ್ನು ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಚಿಕ್ಕಮಗಳೂರಿನ ಕಡೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕೆ ಪ್ರಕರಣ ದಾಖಲಾಯಿತು, ಯಾರು ಮಾಡಿದ್ರು ಅಂದರೆ ಹಿಂದೂ ಕಾರ್ಯಕರ್ತ ಮಂಜುನಾಥ್ ಜೈನ್ರಿಂದ ಈಗ ದೂರು ದಾಖಲಾಗಿದೆ. ಕಾರಣ ಸುಳ್ಳು ಮಾಹಿತಿ, ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ್ದಾರೆ. ಯಾರು? ಸಮೀರ್. ಹಿಂದೂ ಭಾವನೆಗೆ ಧಕ್ಕೆ ತಂದಿದ್ದಾರೆ ಸಮೀರ್. ಹಾಗಾಗಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ಜೈನ್ ಈಗ ಯೂಟ್ಯೂಬರ್ ಸಮೀರ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿರುವಂಥದ್ದು. ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಕಾಪಿಯನ್ನು ಯೂಟ್ಯೂಬರ್ ಸಮೀರ್ ಪ್ರಚೋದನಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟರು. ಸುಳ್ಳು ಮಾಹಿತಿಯನ್ನು ಇವಾಗ ಜನರ ತಲೆಗೆ ತುಂಬಿಬಿಟ್ಟಿದ್ದಾರೆ. ಅಂದರೆ ಈ ಸೌಜನ್ಯ ಏನು ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ, ನಿಮಗೆ ರಕ್ತ ಕುದಿಯಲ್ವಾ? ಇಡೀ ಸಾಮಾಜಿಕ ಒಂದು ನಾಗರಿಕ ಸಮಾಜವೇ ಒಂದು ತಲೆ ತಗ್ಗಿಸುವಂತಹ ಕೆಲಸ. ಹಾಗಾಗಿ ಎಲ್ಲ ಕಡೆ ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಭಾಳ ಮುಖ್ಯವಾಗಿ ಯೂಟ್ಯೂಬರ್ ನಿರೀಕ್ಷಣಾ ಜಾಮೀನು ಸಿಕ್ತು, ಜಸ್ಟ್ ಮಿಸ್ ಆಗಿದ್ದಾರೆ. ಆದರೆ ಕಾನೂನು ಆ ಕುಣಿಕೆಯಿಂದ ಇನ್ನೂ ಕೂಡ ಅವರು ತಪ್ಪಿಸ್ಕೊಂಡಿಲ್ಲ. ಜೊತೆಗೆ ಈಗ ಚಿಕ್ಕಮಗಳೂರಿನ ಕಡೂರು ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ಜೈನ್ ಮತ್ತೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಇದರ ಬಗ್ಗೆ ತಮಗೆ ಸಚಿನ್? ಖಂಡಿತ ಸಚಿನ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿದಂತ ವಿಚಾರ ಅಂದ್ರೆ ಅದು ಸೌಜನ್ಯ ಪರ ಹೋರಾಟ ಮಾಡ್ತಿರತಕ್ಕಂಥವ್ರ ಕೆಲವರ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಸಮೀರ್ MD ಏನಿದ್ದಾನೆ ಯೂಟ್ಯೂಬರ್, ಆತನ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆದ್ರೆ ಆತ ನಡೆಸಿದಂತ ಎಲ್ಲವೂ ಕೂಡ ಸತ್ಯ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಆ ವಿಚಾರವನ್ನ ತಿಳ್ಕೊಂಡು ಪ್ರತಿಭಟನೆ ಕೂಡ ಆಯ್ತು. ಆದ್ರೆ ಇತ್ತೀಚೆಗೆ ಗೊತ್ತಾದಂತ ವಿಚಾರ ಏನು ಅಂದ್ರೆ ಆತ AI ತಂತ್ರಜ್ಞಾನವನ್ನ ಬಳಸಿ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತ ಹಿಂದೂ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಅಷ್ಟೇ ಅಲ್ಲದೆ ಏನೋ ಹಿಂದೂಗಳ ವಿಚಾರವಾಗಿ ದ್ವೇಷವನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಿಳಿದು ಬಂದಿರತಕ್ಕಂತ ವಿಚಾರ. ಈ ವಿಚಾರವಾಗಿ ಈಗಾಗಲೇ ಕಡೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಜೈನ್ ಏನಿದ್ದಾರೆ ಅವರು IT ಆಕ್ಟ್ ಅಡಿ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು, ಆತನನ್ನ ಕೂಡಲೇ ಬಂಧಿಸ್ಬೇಕು. ಯಾಕೆಂತಂದ್ರೆ ಇಂಥವರಿಂದ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ತಲುಪುತ್ತೆ ಅಂದ್ರೆ ಏನು ನಮ್ಮಲ್ಲೇ ಅಂದ್ರೆ ಕೇವಲ ಹಿಂದೂಗಳ ಮೇಲೆ ಎತ್ಕಟ್ಟುವಂತ ಕೆಲಸ ಆಗ್ತಿದೆ, ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರವಾಗಿ ಸಾಕಷ್ಟು ಏನೋ ಭಾವನೆಗಳ ಬಗ್ಗೆ ಚೆಲ್ಲಾಟ ಆಡ್ತಿದ್ದಾನೆ. ಈತನ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು, ಕೂಡಲೇ ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ಮಂಜುನಾಥ್ ಜೈನ್ ಅವರು ಒಂದು ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಪ್ರಕರಣ ಸಂಬಂಧ ಸಮೀರ್ನನ್ನ ಬಂಧನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಈಗ ಇರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.